ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದೀಗ ತಾನೇ ಒಂದು ಹೊಸ ಪ್ರೊಫೈಲ್ ಬಂದಿರೋದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ, ಹಾಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಮಾತ್ರ ಇಲ್ಲಿ ಸ್ಕಿಪ್ ಮಾಡಿದೆ ನೋಡಿ, ಯಾಕಂದರೆ ಇವರೊಂದು ಸಂಪೂರ್ಣವಾದ ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಹೆಸರು ಸೌಮ್ಯ ಹಿತ್ತಲಮನೆ ಅಂತ ಹೇಳ್ಬಿಟ್ಟು ಇವರ ಒಂದು ಊರು ನೋಡೋದಾದರೆ ಚಿಕ್ಕೋಡಿ ಸಿಟಿಯವರು ಅಂತ ಹೇಳಿಕೊಂಡಿರೋದು. ಹಾಗೆ ಇವರ ಒಂದು ವಯಸ್ಸು ನೋಡೋದಾದರೆ 32 ವರ್ಷ, ಹರೆಯದ ವಯಸ್ಸು ಇದೆ ಇನ್ನು ಅಂತ ಹೇಳಿಕೊಂಡಿದ್ದಾರೆ. ಹಾಗೆ ಇವರ ಒಂದು ಸಮಸ್ಯೆ ನೋಡೋದಾದರೆ ಗಂಡನಿಗೆ ಮತ್ತು ನನಗೆ ತುಂಬಾ ದೊಡ್ಡ ವ್ಯತ್ಯಾಸವಿದೆ ವಯಸ್ಸಿನಲ್ಲಿ ನೋಡಿ ಅಂತ ಹೇಳಿಕೊಂಡಿರೋದು. ಅದೇ ನನಗೆ ದೊಡ್ಡ ಸಮಸ್ಯೆಯಾಗಿ ಕಾಡುತ್ತಿದೆ ಇತ್ತೀಚಿನ ದಿನಗಳಲ್ಲಿ ಅಂತ ಕೂಡ ಇವರ ಒಂದು ಕಷ್ಟವನ್ನು ನಿಮ್ಮೊಂದಿಗೆ ಹೇಳಿಕೊಂಡಿದ್ದಾರೆ. ಹಾಗೆ ಇವರ ಒಂದು ಗಂಡನ ವಿಚಾರಕ್ಕೆ ಬಂದರೆ ಇದ್ದಾನೆ, ಅವನ ವಯಸ್ಸು 60 ವರ್ಷ ಆಗಿದೆ ನೋಡಿ, ಆದ್ದರಿಂದ ಈ ಎಲ್ಲ ಸಮಸ್ಯೆಗಳು ಉದ್ಭವವಾಗುತ್ತಿದೆ ನನಗೆ ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಬಯೋಡೇಟಾವನ್ನು ನಿಮ್ಮೊಂದಿಗೆ ಶೇರ್ ಮಾಡಿಕೊಂಡಿದ್ದಾರೆ. ಇನ್ನು ಇದರ ಜೊತೆಗೆ ಯಜಮಾನನಿಗೆ ವಯಸ್ಸು ಆಗಿದೆ ನೋಡಿ ಅಂತ ಹೇಳಿಕೊಂಡಿರೋದು. ಸೊ ಅದನ್ನು ಒಂದೊಂದಾಗಿ ನೋಡೋಣ. ಗಂಡ ಮೊದಲಿಗೆ ಮಾಡುತ್ತಿದ್ದ ಬಿಸ್ನೆಸ್ ಈಗ ನಾನೇ ನೋಡಿಕೊಳ್ಳುತ್ತಿದ್ದೇನೆ, ಏಕೆಂದರೆ ಗಂಡನಿಗೆ ನೆನಪಿನ ಶಕ್ತಿಯು ಬಹಳ ಕಡಿಮೆಯಾಗಿದೆ, ಮತ್ತೆ ನಡೆಯೋಕ್ಕೆ ಬರುವುದಿಲ್ಲ, ಜಾಸ್ತಿ ದೂರ ಮತ್ತೆ ನಡೆದರೆ ದಮ್ಮು ಬರುತ್ತದೆ ನೋಡಿ ಅವರಿಗೆ, ಅದಕ್ಕಾಗಿ ಅವರ ಎಲ್ಲ ಬಿಸ್ನೆಸ್ಗಳನ್ನು ನಾನೇ ನೋಡಿಕೊಳ್ಳುತ್ತಿದ್ದೇನೆ ನೋಡಿ ಇತ್ತೀಚೆಗೆ ಅಂತ ಹೇಳಿಕೊಂಡಿರೋದು. ಗಂಡನಿಗೆ ಜಾಸ್ತಿ ಓದಲು ಕೂಡ ಬರುವುದಿಲ್ಲ ನೋಡಿ, ಆ ಒಂದು ಕಾರಣಕ್ಕೆ ಅವರಿಗೆ ಬಿಸ್ನೆಸ್ ವ್ಯವಹಾರ ಈ ವಯಸ್ಸಿನಲ್ಲಿ ಬೇಕಾಗಿಲ್ಲ ಅಂತ ನಾನೇ ಬಿಡಿಸಿದ್ದೇನೆ ಅಂತ ಹೇಳಿಕೊಂಡಿರೋದು. ಈಗ ಸುಮಾರು 6 ಜನ ಹೆಣ್ಣು ಮಕ್ಕಳು ಕೆಲಸವನ್ನು ಮಾಡುತ್ತಿದ್ದಾರೆ, ಅವ್ರಿಗೂ ಇದೇ ರೀತಿ ಸಮಸ್ಯೆ ಇದೆ. ನನಗೆ ಹೇಗೆ ಸಮಸ್ಯೆ ಇದೆಯೋ ಅವರಿಗೂ ಅದೇ ರೀತಿ ಸಮಸ್ಯೆ ಇದೆ, ಅವರು ಕೂಡ ನನ್ನ ಜೊತೆಗೆ ಇದ್ದಾರೆ ನೋಡಿ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಯಜಮಾನನಿಗೆ ವಯಸ್ಸು ಆಗಿದೆ ನೋಡಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿದ್ದಾರೆ. ಇದರ ಜೊತೆಗೆ ನಮಗೆ ಬೇಕಾಗಿರುವ ವರಗಳು ಇವು ಅಂತ ಹೇಳಿಕೊಂಡಿದ್ದಾರೆ. ಸೊ ಅದನ್ನು ಒಂದೊಂದಾಗಿ ನೋಡೋಣ. ನಮ್ಮ ಗ್ರೂಪ್ನಲ್ಲಿರುವ ಹೆಣ್ಣು ಮಕ್ಕಳಿಗೆ ಮುದಿ ಗಂಡಂದಿರ ಹೆಂಡತಿಯರು ಅಂತ ಕರೆಯುತ್ತಾರೆ ನಮ್ಮನ್ನು ನೋಡಿದವರು ಎಲ್ಲರೂ ಅಂತ ಹೇಳಿಕೊಂಡಿರೋದು. ನಾವು ಆ ರೀತಿ ಕರೆಯುವುದಕ್ಕೆ ಬೇಸರವನ್ನು ಮಾಡಿಕೊಳ್ಳುವುದಿಲ್ಲ, ಇದ್ದ ಸತ್ಯವನ್ನು ಅವರು ಹೇಳುತ್ತಾರೆ, ಹಾಗಾಗಿ ನಮಗೆ ಬೇಸರ ಅನ್ನೋದು ಇಲ್ಲ ನೋಡಿ ಅಂತ ಹೇಳಿಕೊಂಡಿರೋದು. ಹಾಗಾಗಿ ಗಂಡಂದಿರಿಗೆ ಕೈಯನ್ನು ಕೊಟ್ಟು ವಯಸ್ಸಿನ ಮುದುಕ ಇಲ್ಲ 40 ವರ್ಷದ ಹರೆಯದ ಹೊರಗಳಿಗೆ ಸ್ವಲ್ಪ ತೂತದ ರುಚಿಯನ್ನು ಕೊಡಬೇಕು ಅಂತ ಅನಿಸಿದೆ, ಬಂದರೆ ಮಾತ್ರ ಸಿಗುತ್ತದೆ ನೋಡಿ ನಮ್ಮ ಬಳಿಗೆ ಅಂತ ಹೇಳಿಕೊಂಡಿರೋದು. ಇದಿಷ್ಟು ನಮಗೆ ಬೇಕಾಗಿರೋ ವರಗಳು ಹೀಗೆ ಇರಬೇಕು ನೋಡಿ ಅನ್ನೋದರ ಬಗ್ಗೆ ಹೇಳಿಕೊಂಡಿದ್ದಾರೆ. ಇನ್ನು ಇದರ ಜೊತೆಗೆ ಇವರ ಬಳಿ ಇರೋ ಮಾರುತಿ ಸುಜುಕಿ ಈಕೋ ವ್ಯಾನ್ ರಿವ್ಯೂ ಹೇಳಿಕೊಂಡಿದ್ದಾರೆ. ಸೊ ಅದನ್ನು ಒಂದೊಂದಾಗಿ ನೋಡೋಣ. ಇದರ ಒಂದು ಇಂಜಿನ್ ನೋಡೋದಾದರೆ 1197 cc, ಪವರ್ ನೋಡೋದಾದರೆ 70.67 to 79.65 bhp. ಟ್ರಾನ್ಸ್ಮಿಷನ್ ನೋಡೋದಾದರೆ ಮ್ಯಾನ್ಯುವಲ್ ಇದೆ. ಮೈಲೇಜ್ ನೋಡೋದಾದರೆ 19.71 km/L ಕೊಡುತ್ತದೆ. ಫ್ಯೂಲ್ ನೋಡೋದಾದರೆ ಪೆಟ್ರೋಲ್ ಮತ್ತು CNG ಎರಡರಲ್ಲೂ ನಡೆಯುತ್ತದೆ. ಸಿಟ್ಟಿಂಗ್ ಕೆಪಾಸಿಟಿ ನೋಡೋದಾದರೆ 5 to 7 ಮೆಂಬರ್ಸ್ ಕುಳಿತುಕೊಳ್ಳಬಹುದು. ಹಾಗೆ ಇದರ ಒಂದು ಎಕ್ಸ್ಪೆಕ್ಟೆಡ್ ಪ್ರೈಸ್ ನೋಡೋದಾದರೆ 5.3 to 6.58 lakh ಗೆಟ್ ಆನ್ ರೋಡ್ ಪ್ರೈಸ್ ಸಿಗುತ್ತದೆ ನೋಡಿ ಈ ಒಂದು ಗಾಡಿ ಅಂತ ಹೇಳಿಕೊಂಡಿರೋದು. ಈ ಒಂದು ಗಾಡಿಯ ಡ್ಯಾಶ್ಬೋರ್ಡ್ ಮತ್ತು AC ಕಂಟ್ರೋಲ್ ಹೀಗಿರುತ್ತದೆ. ಈ ಗಾಡಿ ಹೊರಗಿನ ಚಿತ್ರಣ ಹೀಗಿದೆ ನೋಡಿ, ಮತ್ತು ಒಳಗಡೆ ಕೂತ್ರೆ ಈ ಥರ ಸೀಟ್ ಇರ್ತವೆ ನೋಡಿ ಈ ಗಾಡಿ. ಈಗ ನೀವು ಇವರ ಜೊತೆಗೆ ಸಂಬಂಧ ಬೆಳೆಸಿದರೆ ನಿಮಗೆ ದುಡಿದು ತಿನ್ನುವುದಕ್ಕೆ ಈ ಒಂದು ಗಾಡಿನ ನಿಮಗೆ ಗಿಫ್ಟಾಗಿ ಕೊಡುವುದಕ್ಕಾಗಿ ಇವರು ಒಪ್ಪಿಕೊಂಡಿದ್ದಾರೆ ನೋಡಿ. ಇದಿಷ್ಟು ಈ ಗಾಡಿಗೆ ಸಂಬಂಧಿಸಿದ ಒಂದು ಮಾಹಿತಿಯಾಗಿದೆ. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಮಾಹಿತಿಯಾಗಿರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇವರೊಂದು ಮೊಬೈಲ್ ನಂಬರ್ ಬೇಕಂದರೆ ನಮ್ಮ ಚಾನಲ್ಗೆ ಜಾಯ್ನ್ ಆಗೋ ಮುಖಾಂತರ ಇವರೊಂದು ಮೊಬೈಲ್ ನಂಬರ್ ನಮಗೆ ಸಿಗುತ್ತದೆ. ಸಿಕ್ಕ ನಂತರ ಕರೆ ಮಾಡಿ ನಿಮ್ಮ ಒಂದು ಮನದಾಳದ ಮಾತನ್ನು ಇವರೊಂದಿಗೆ ಹಂಚಿಕೊಂಡು ಸೆಟ್ ಮಾಡಿಕೊಳ್ಳಬಹುದು. ಇದೇ ಥರ ನಾವು ಮಾಡೋ ವಿಡಿಯೋ ನಿಮಗೆ ತಕ್ಷಣ ಬರಬೇಕಂದ್ರೆ ನಮ್ಮ ಚಾನಲ್ ಬೆಲ್ ಐಕಾನನ್ನು ಒತ್ತಿ.